ಹಾಯ್ ಹಲೋ ಫ್ರೆಂಡ್ಸ್, ವಿಜು ವಾಡ್ಯದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕದ ಕರದಂಟು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಇದು 1 ಕಪ್ ಪುಟಾಣಿ ಇದೆ. ಇದಕ್ಕೆ ಹುರುಗಡಲಿನೂ ಕೂಡ ಅಂತಾರೆ. ಇದನ್ನ ಇವಾಗ ಮಿಕ್ಸಿಗೆ ಹಾಕೋಣ. ನೋಡಿ, ಮಿಕ್ಸರಿಗೆ ಹಾಕಿದ್ದೀನಿ. ಇದು 1 ಬಟ್ಲು ಹಿಟ್ಟಾಗಿದೆ. ಇದಕ್ಕೆ ಚೆನ್ನಾಗಿ ಸೋಸಿದ್ದೀನಿ. ಹಾಗೂ ಇವಾಗ ಇದಕ್ಕೆ ಇದ್ರ ಸೈಜ್ ಹಿಟ್ಟು ಯಾವ ಬಟ್ಲಲ್ಲಿ ತೊಗೊಂಡಿರ್ತೀವಿ ಅದೇ ಬೌಲಲ್ಲಿ ಸಕ್ಕರೆನ ತಗೋಬೇಕು. ಇವಾಗ 1 ಬೌಲ್ ತೊಗೊಂಡಿದ್ದೀನಿ. ಅದು ಇವಾಗ ಗ್ಯಾಸ್ ಮೇಲೆ ಇಡೋಣ. ಇವಾಗ ಇದಕ್ಕೆ 1 ಬೌಲ್ ಸಕ್ಕರೆನ ತಗೊಂಡು ಇದಕ್ಕೆ ಸ್ವಲ್ಪ ಸಕ್ಕರೆ ಪೂರ್ತಿ ಒದ್ದೆ ಹಾಕಿ ಇರಬೇಕು. ಅಲ್ಲಿವರೆಗೂ ನೀರು ತಗೋಬೇಕು. ನೋಡಿ, ಜಾಸ್ತಿ ನೀರು ಹಾಕೋಬಾರ್ದು. ಇದಕ್ಕೆ ಸಕ್ಕರೆ ತೊಯ್ಯುವವರೆಗೂ ನೀರನ್ನು ಹಾಕೋಬೇಕಷ್ಟೇ. ಗ್ಯಾಸ್ನ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಪಾಕ ಬರಬೇಕು. ನೋಡಿ, ಈ ರೀತಿಯಾಗಿ ಹಾಗೆ ಕೈ ಆಡಿಸ್ಕೊತಾನೆ ಇರಬೇಕು ಪಾಕ ಆಗೋವರೆಗೂ. ಗ್ಯಾಸ್ನ ನಾನು ಸ್ಲೋ ಆಗಿ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಮ್ಮ ಸೈಡ್ ಪುಟಾಣಿ ಅಂತಾರೆ, ಹಾಗೂ ಬೇರೆ ಕಡೆ ಎಲ್ಲ ಹುರುಗಡ್ಲೆ ಕೂಡ ಅಂತಾರೆ ಇದಕ್ಕೆ. ನೋಡಿ, ಪಾಕ ಆಗ್ತಾ ಇದೆ. ಇದು ಪಾಕ ಆಗ್ತಾ ಇದೆ. ಇದಕ್ಕೆ ನಾನು ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಇಲೈಚಿನ ಹಾಕ್ತಾ ಇದ್ದೀನಿ. ಇಲೈಚಿ ಹಾಕೋದ್ರಿಂದ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ, ಹಾಗೂ ಟೇಸ್ಟಿ ಕೂಡ ಆಗುತ್ತೆ ಇದು. ನೋಡಿ, ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಗುಳೆ ಬರ್ತಾ ಇದೆ ಅಂದರೆ ಪಾಕ ರೆಡಿ ಆಗ್ತಾ ಇದೆ. ನೋಡಿ, ಇವಾಗ ಪಾಕ ಆಗಿದೆ ಅಂತ ಅನ್ನಿಸ್ತಿದೆ. ಇವಾಗ ನಾವು ಪಾಕ ಆಗಿದೆ ಅಂತ ನೋಡೋಕೆ ಏನು ಮಾಡಬೇಕು, 1 ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ಅದಕ್ಕೆ ನೋಡಿ ಈ ರೀತಿಯಾಗಿ ಇದು ಬಿಟ್ಟಿದ್ದೀನಿ ಪಾಕನ. ಇವಾಗಿದು ಸ್ವಲ್ಪ ನೋಡಿ ಕೈಗೆ ಅಂಟುಕೊಂಡಿರಬೇಕು, ಆ ರೀತಿಯಾಗಿ ಪಾಕ ಮಾಡ್ಕೋಬೇಕು. ಇವಾಗ ನಾನು ಇದಕ್ಕೆ ಸ್ವಲ್ಪ ಒಣಗಿರೋ ತೆಂಗಿನ ತುರಿನ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದಕ್ಕೆ ನಾವು ಇವಾಗ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೋಡಿ, ಇವಾಗ ಇದು ಚೆನ್ನಾಗಿ ಕಲಿತಿದೆ. ನೋಡಿ, ಇದು ದೊಡ್ಡದಾಗಿರೋ ಪ್ಲೇಟ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ತುರಿದಿರೋ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಇವಾಗ ಇದು ಹಾಕೋಣ. ನೋಡಿ, ಈ ರೀತಿಯಾಗಿ ಇದನ್ನು ಅಲ್ಲಾಡಿಸ್ಬೇಕು. ನೋಡಿ, ಇಷ್ಟೊಂದು ತಿರುವಾಗಿದೆ ಇದು. ಇದ್ರ ಮೇಲೆ ಇವಾಗ ನಾನು ಕೊಬ್ಬರಿ ತುರಿನ ಹಾಕ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಇದನ್ನು ಇವಾಗ ಒಂದು 10 ನಿಮಿಷ ಆರಲು ಬಿಡೋಣ. ನೋಡಿ, ಇವಾಗ ಸ್ವಲ್ಪ ಇದು ಆರಿದೆ. ಇವಾಗ ನಾವು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಇದು ಕಟ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಆರಲು ಇಡಬೇಕು ಇದಕ್ಕೆ. ನೋಡಿ, ನಾನು ಈ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂತು. ನಾನು ನಮ್ಮ ಅಜ್ಜಿ ಕೈಯಿಂದ ಕಲ್ತಿದ್ದೀನಿ ಇದನ್ನು. ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಇದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.